ನೋಡಿ, ಇದು ಸಮರ್ಥ ಮಲ್ಲಿಕಾರ್ಜುನ್ ಅವರ ಹೇಳಿಕೆ. ಏನೋ ಬಿಜೆಪಿ ಅಭ್ಯರ್ಥಿ ಘೋಷಣೆ ಆಯಿತು ಈಗಾಗಲೇ 2 ಕ್ಷೇತ್ರಗಳಿಗೂ ಸಂಬಂಧಪಟ್ಟಂತೆ. ಆದರೆ ಕಾಂಗ್ರೆಸ್ ಕಲಿಗಳು ಯಾರು ಅನ್ನೋ ಒಂದು ಸಹಜವಾದಂಥ ಪ್ರಶ್ನೆ ಅಂತೂ ಕಾಡ್ತಾನೆ ಇದೆ. ಹಾಗಾಗಿ ಈಗ ಹೈಕಮಾಂಡ್ ನಾಯಕರೇ, ಅದರಲ್ಲೂ ಸುರ್ಜೇವಾಲಾ ಅವರೇ ರಾಜ್ಯಕ್ಕೆ ಬರ್ತಾ ಇದ್ದಾರೆ. ಸೊ ಅವರೇ ಒಂದು ಲಿಸ್ಟ್ ಫೈನಲ್ ಮಾಡುವಂಥ ಸಾಧ್ಯತೆ ಇದೆ. ಯಾಕೆಂತಂದರೆ ಒಂದೊಂದು ಕ್ಷೇತ್ರಗಳಲ್ಲೂ 7 ಜನ ಆಕಾಂಕ್ಷಿಗಳಿದ್ದಾರೆ. ಹಾಗಾಗಿ ಬಿಜೆಪಿ ಎದುರು ಸೆಣಸು ಕೈ ಅಭ್ಯರ್ಥಿ ಘೋಷಣೆಗೆ ಕೌಂಟ್ ಡೌನ್ ಶುರುವಾಗಿದೆ. ಈಗ ಇವತ್ತೇ ಫೈನಲ್ ಆಗುತ್ತಾ ಕಾಂಗ್ರೆಸ್ ಅಭ್ಯರ್ಥಿಗಳ ಲಿಸ್ಟ್? ಒಂದು ಕಡೆ ಅಂತೂ ದಾವಣಗೆರೆ ಬಿಡಿ ಫೈನಲ್ ಮಾಡ್ಕೊಂಡಂಗೆ ಆಗಿದೆ. ಈಗ ಏನೋ ಕೆಲವೇ ಕ್ಷಣಗಳಲ್ಲಿ ಬೆಂಗಳೂರಿಗೆ ಬರ್ತಾ ಇದ್ದಾರೆ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು. ಸಿಎಂ ಡಿಸಿಎಂ ಜೊತೆ ಹೈ ವೋಲ್ಟೇಜ್ ಮೀಟಿಂಗ್ ಕೂಡ ನಡೆಯುತ್ತೆ ಇವತ್ತು. ಸಿಎಂ ಡಿಸಿಎಂ ಜೊತೆ ಚರ್ಚೆ ಮಾಡಿ ಅಭ್ಯರ್ಥಿಯನ್ನ ಫೈನಲ್ ಮಾಡಲಿದ್ದಾರೆ ಸುರ್ಜೇವಾಲಾ ಅನ್ನೋದು ಗೊತ್ತಾಗ್ತಾ ಇದೆ. ಬಳಿಕ ಕೆಪಿಸಿಸಿ ಕಚೇರಿಯಲ್ಲಿ 2 ಜಿಲ್ಲೆಗಳ ಉಸ್ತುವಾರಿ ಸಮಿತಿ ಸದಸ್ಯರೊಂದಿಗೆ ಸಭೆಯನ್ನ ಕೂಡ ಮಾಡಲಾಗುತ್ತೆ. ನಾಳೆ ಕೆಪಿಸಿಸಿಯಲ್ಲಿ ಮತ್ತೊಂದು ಸುತ್ತಿನ ಸಭೆ ನಡೆಸಿ ಗೆಲುವಿಗೆ ಏನು ಮಾಡಬೇಕು ಅದನ್ನ ಮಾಡ್ತಾರೆ. ಬಿಜೆಪಿ ಅಭ್ಯರ್ಥಿ ಘೋಷಣೆ ಆಗಿದೆ ಈಗ. ಆದರೆ ಕಾಂಗ್ರೆಸ್ ಒಂದ್ ಕಡೆ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರಕ್ಕೆ ಬರೋದಾದ್ರೆ ಅಲ್ಲಿ ಮೇಟಿ ಕುಟುಂಬದಲ್ಲೇ ಒಡಕು. ಮಹಾದೇವಿ ಮೇಟಿ ಅವರಂತೂ ನನಗೆ ಟಿಕೆಟ್ ಬೇಕು ಅಂತ ಕೂತಿದ್ದಾರೆ. ಇನ್ನೊಂದು ಕಡೆ ಮಲ್ಲಿಕಾರ್ಜುನ್ ಮತ್ತು ಉಮೇಶ್ ಇಬ್ಬರು ಕೂಡ ಸಿದ್ದರಾಮಯ್ಯನವರು ಹೇಗೆ ಹೇಳ್ತಾರೋ ಹಾಗೆ ಅನ್ನೋ ನಿಟ್ಟಿನಲ್ಲಿ ಒಪ್ಕೊಂಡ್ರೂ ಕೂಡ ಮಹಾದೇವಿ ಮೇಟಿ ಅವರು ಇಲ್ಲ ನನಗೇ ಬೇಕು ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಸೊ ಹಂಗಾಗಿ ಆ ಗೊಂದಲ ಇಲ್ಲಿ ಮುಂದುವರಿತಾನೇ ಇದೆ. ಬಟ್ ಅವರವರ ನಡುವೆ ಯಾರಾದರೂ ಹೊಂದಾಣಿಕೆ ಆಗಿ ಯಾರಿಗಾದ್ರೂ ಒಬ್ಬರಿಗೆ ಟಿಕೆಟ್ ಕೊಟ್ಟರು ಅಚ್ಚರಿ ಇಲ್ಲ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಸ್ಪೆಷಲ್ ಕರೆಸ್ಪಾಂಡೆಂಟ್ ವೀರೇಶ್ ದಾನಿ ಸಂಪರ್ಕದಲ್ಲಿದ್ದಾರೆ. ವೀರೇಶ್ ದಾನಿ, ನಿಜಕ್ಕೂ ಆಶ್ಚರ್ಯ ಆಗ್ತಾ ಇದೆ. ಸರ್ಕಾರ ಕಾಂಗ್ರೆಸ್ನದ್ದು, ಆದರೆ ಅಭ್ಯರ್ಥಿಗಳನ್ನು ಇನ್ನೂ ಫೈನಲ್ ಮಾಡೋದಕ್ಕಾಗ್ತಾ ಇಲ್ಲ ಅಂತ ಹೇಳಿ. ಇನ್ನು ದಾವಣಗೆರೆ ವಿಚಾರಕ್ಕೆ ಬಂದರೆ ಅಲ್ಲಿ ನೋಡಿದರೆ ಸಮರ್ಥ ಮಲ್ಲಿಕಾರ್ಜುನ್ ಈಗಾಗಲೇ ನಾಮಪತ್ರ ಸಲ್ಲಿಕೆಗೆ ಮುಂದಾಗ್ಬಿಟ್ಟಿದ್ದಾರೆ. ಏನು ನಡೀತಾ ಇದೆ ಅಂತ? ರಾಮ್, ಸಹಜವಾಗಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿ ಇದ್ದಂತ ಸಂದರ್ಭದಲ್ಲಿ ಮತ್ತು ಆಡಳಿತ ಪಕ್ಷ ಇರುವ ಹಿನ್ನೆಲೆಯಲ್ಲೇ ಕಾಂಗ್ರೆಸ್ ಟಿಕೆಟ್ಗಾಗಿ ಈಗ ಸಾಕಷ್ಟು ಪೈಪೋಟಿ ನಡೀತಾ ಇರುವಂತದ್ದು. ಬಾಗಲಕೋಟೆಯ ಟಿಕೆಟ್ ವಿಚಾರಕ್ಕೆ ಸಂಬಂಧಿಸಿದಂತೆ ದಿವಂಗತ ಮೇಟಿ ಮಕ್ಕಳ ಅವರ ಕುಟುಂಬದಲ್ಲೇನೆ ಈಗ ಟಿಕೆಟ್ಗೆ ಸಾಕಷ್ಟು ಪೈಪೋಟಿ ನಡೀತಾ ಇರುವಂತದ್ದು. ಬಹುತೇಕವಾಗಿ ಈಗಾಗಲೇ ಮೇಟಿ ಕುಟುಂಬದವರ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಮಾತುಕತೆ ಮಾಡಿರುವಂತದ್ದು, ಆ ಸಕ್ಸಸ್ ಆಗಿರುವಂತದ್ದು. ಇನ್ನೊಂದು ಕಡೆ ದಾವಣಗೆರೆಯ ದಕ್ಷಿಣ ಕ್ಷೇತ್ರದ ಟಿಕೆಟ್ಗೂ ಸಹ ಸಾಕಷ್ಟು ಪೈಪೋಟಿ ನಡೀತಾ ಇರುವಂತದ್ದು. ಅಲ್ಪಸಂಖ್ಯಾತರು ಈ ಬಾರಿ ನಮಗೆ ಟಿಕೆಟ್ ಕೊಡ್ಲೇಬೇಕು, ಯಾಕಂದ್ರೆ ಶಾಮನೂರು ಶಿವಶಂಕರಪ್ಪನವರು ಮಾತನ್ನು ಕೊಟ್ಟಿದ್ರು, ಇದು ಕೊನೆಯ ಚುನಾವಣೆ ಅಂತ ಹೇಳಿದ್ರು. ಹೀಗಾಗಿ ಅವರ ನಿಧನದ ನಂತರ ನಮಗೆ ಟಿಕೆಟ್ ಬೇಕಂತ ಹೇಳಿ ಅಲ್ಪಸಂಖ್ಯಾತರ ಮುಖಂಡರುಗಳು ಅವರು ಸಹ ಟಿಕೆಟ್ಗೆ ಬೇಡಿಕೆಯನ್ನ ಇಡ್ತಾ ಇರುವಂತದ್ದು. ಇದರ ಮಧ್ಯೆ ಇವತ್ತು ಸಮರ್ಥ ಮಲ್ಲಿಕಾರ್ಜುನ್ ಶಾಮನೂರು ಇವತ್ತು ಈಗಾಗಲೇ ನಾಮಪತ್ರ ಸಲ್ಲಿಕೆಯನ್ನ ಮಾಡಿ ನನಗೆ ಬಿ ಫಾರ್ಮ್ ಸಿಗುತ್ತೆ ಅನ್ನೋ ಒಂದು ಭರವಸೆಯನ್ನು ಸಹ ವ್ಯಕ್ತಪಡಿಸಿರುವಂತದ್ದು. ಹೀಗಾಗಿ ದಾವಣಗೆರೆ ಮತ್ತು ಬಾಗಲಕೋಟೆಯ ಟಿಕೆಟ್ ಹಂಚಿಕೆ ವಿಚಾರ ಬಹುತೇಕವಾಗಿ ಇವತ್ತು ಸಂಜೆ ಅಥವಾ ರಾತ್ರಿಯ ವೇಳೆಗಡೆ ಫೈನಲ್ ಆಗುವಂತದ್ದು. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯಾಗಿರ್ತಕ್ಕಂಥ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಸಹ ಈಗಾಗಲೇ ರಾಜ್ಯಕ್ಕೆ ಆಗಮಿಸಿದ್ದಾರೆ. ಮಧ್ಯಾಹ್ನ 3 ಗಂಟೆಗೆ ಸಿಎಂ ಮತ್ತು ಡಿಸಿಎಂ ಅವರ ಜೊತೆಗೆ ಸಭೆಯನ್ನ ನಡೆಸಿ ಯಾರಿಗೆ ಟಿಕೆಟ್ ಅನ್ನು ಕೊಟ್ಟರೆ ಗೆಲ್ಲುವ ಸಾಧ್ಯತೆಗಳು ಇವೆ ಅನ್ನೋದ್ರ ಬಗ್ಗೆನೂ ಸಹ ಚರ್ಚೆ ಆಗುತ್ತೆ. ಮತ್ತು ಸಂಜೆನೂ ಸಹ ಈ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು 2 ಉಪಚುನಾವಣೆಯಲ್ಲಿ ಏನು ಆ ಕ್ಷೇತ್ರಕ್ಕೆ ನೇಮಕ ಮಾಡಿರ್ತಕ್ಕಂಥ ಉಸ್ತುವಾರಿ ಸಮಿತಿ ಏನಿದೆ, ಆ ಸಮಿತಿಯಲ್ಲಿರ್ತಕ್ಕಂಥ ಸಚಿವರು ಶಾಸಕರುಗಳ ಜೊತೆಗೂ ಸಹ ಸಭೆಯನ್ನ ಮಾಡಿ ಟಿಕೆಟ್ ಹಂಚಿಕೆಯನ್ನ ಇವತ್ತು ಫೈನಲ್ ಮಾಡುವಂತ ಸಾಧ್ಯತೆಗಳು ದಟ್ಟವಾಗಿರುವಂತದ್ದು. ರಾಮ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ